ನಮ್ಮ ಮಿಡಲ್ ಕ್ಲಾಸ್ ಜನ ಕಷ್ಟಪಟ್ಟು ಸೇವ್ ಮಾಡಿರೋ ದುಡ್ಡನ್ನ ಕಳ್ಕೊಂತಾರೆ. ಯಾಕಂದ್ರೆ ಬೇಗ ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆಯಿಂದ. ನಾರ್ಮಲಿ ನಮ್ಮ ಮಿಡಲ್ ಕ್ಲಾಸ್ ಜನಗಳ ಹತ್ರ ದುಡ್ಡಿರಲ್ಲ. ಇದರಿಂದ ಬೇಗ ದುಡ್ಡು ಮಾಡಬೇಕು ಅಂತ ಅವ್ರೇನ್ ಮಾಡ್ತಾರೆ, ಶಾರ್ಟ್ ಕಟ್ ದಾರಿ ಹಿಡಿತಾರೆ. ರಮ್ಮಿ ಸರ್ಕಲ್ ಆಡೋದು, ಅಂದರ್ ಬಾರ್ ಆಡೋದು, ಅಥವಾ ಯಾರನ್ನ ಜಾಸ್ತಿ ರಿಟರ್ನ್ ಕೊಡ್ತೀನಿ ಅಂದ ತಕ್ಷಣ ಅವರಿಂದ ಹೋಗಿ ದುಡ್ಡು ಹಾಕೋದು, ಆಪ್ಷನ್ ಟ್ರೇಡಿಂಗ್ ಮಾಡೋದು, ಈ ತರ ಹೈ ರಿಸ್ಕ್ ತಗೊಂಡು ದುಡ್ಡು ಮಾಡಕ್ ಹೋಗಿ ದುಡ್ಡು ಕಳ್ಕೊಂತಾರೆ. ನಿಜ ಹೇಳ್ಬೇಕಂದ್ರೆ ದುಡ್ಡು ಮಾಡೋದು ಕಷ್ಟನೇ ಅಲ್ಲ, ಆದ್ರೆ ಬೋರಿಂಗ್. ಯಾಕಂದ್ರೆ ನೀವೇನಾದ್ರೂ ಫಸ್ಟ್ 1 ಕೋಟಿ ನೋಡ್ಬೇಕಂದ್ರೆ ನೀವು ತಿಂಗಳ 10,000 SIP ಮಾಡಿದ್ರೆ 1 ಕೋಟಿ ಆಗಕ್ಕೆ 18 ವರ್ಷ ತಗೊಳುತ್ತೆ. ಬಟ್ ಅಲ್ಲಿಂದ ನೆಕ್ಸ್ಟ್ 2 ವರ್ಷದಲ್ಲಿ ನಿಮ್ದು 1 ಕೋಟಿ 50 ಲಕ್ಷ ಆಗುತ್ತೆ. ಆದ್ರೆ ಮೊದಲನೇ 1 ಕೋಟಿ ನೋಡಕ್ಕೆ ನನಗೆ 18 ವರ್ಷ ಬೇಕಾಯ್ತು. ನೆಕ್ಸ್ಟ್ ಅಲ್ಲಿಂದ 2 ವರ್ಷದಲ್ಲಿ 50 ಲಕ್ಷ ಜಾಸ್ತಿ ಆಯ್ತು. ಅದೇ ರೀತಿ 2 ವರ್ಷದಲ್ಲಿ ಮತ್ತೆ 50 ಲಕ್ಷ ಜಾಸ್ತಿ ಆಯ್ತು. ಈ ತರ ನೆಕ್ಸ್ಟ್ 2 ವರ್ಷಕ್ಕೊಂದ್ಸಲ 50 ಲಕ್ಷ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ದುಡ್ಡು ಮಾಡೋದು ಕಷ್ಟ ಅಲ್ಲ, ದುಡ್ಡು ಮಾಡೋದು ಬೋರಿಂಗ್ ಪ್ರೋಸೆಸ್. ಬಟ್ 90% ಜನ ದುಡ್ಡು ಎಲ್ಲಿ ಕಳ್ಕೊಂತಾರೆ ಅಂದ್ರೆ ಇವ್ರಿಗೆ ಪ್ರೋಸೆಸ್ ನ ಎಕ್ಸೈಟಿಂಗ್ ಮಾಡಕ್ ಹೋಗ್ತಾರೆ, ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡಕ್ ಹೋಗ್ತಾರೆ. ಇದರಿಂದನೇ 99% ಮಿಡಲ್ ಕ್ಲಾಸ್ ಜನ ಮಿಡಲ್ ಕ್ಲಾಸ್ ಆಗೇ ಉಳಿದು ಬಿಡ್ತಾರೆ. ಅಮೆಜಾನ್ CEO ಜೆಫ್ ಬೆಜೋಸ್ ವಾರನ್ ಬಫೆಟ್ಗೆ ಒಂದು ಮಾತು ಕೇಳ್ತಾರೆ, ನಿಮ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಎಷ್ಟು ಸಿಂಪಲ್ ಆಗಿದೆ, ಬಟ್ ಯಾಕೆ ಎಲ್ಲರೂ ಇದನ್ನ ಫಾಲೋ ಮಾಡಲ್ಲ, ರಿಚ್ ಆಗೋದು ಈಸಿ ಅಲ್ವಾ ಅಂತ. ಬಟ್ ಅವಾಗ ವಾರನ್ ಬಫೆಟ್ ಒಂದು ಮಾತು ಹೇಳ್ತಾರೆ, ಬಿಕಾಸ್ ನೋ ಬಾಡಿ ವಾಂಟ್ ಟು ಗೆಟ್ ರಿಚ್ ಸ್ಲೋಲಿ ಅಂತ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕೆಳಗಡೆ ಕಾಮೆಂಟ್ ಮಾಡಿ.